ಪುನಸ್ಕಾರಗಳಿಗೆ ಹೆಚ್ಚು ಒಲವನ್ನು ಕೊಡುವಂಥದ್ದಿರುತ್ತೆ. ನೋಡಿ, ದಕ್ಷಿಣಾಯನದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೂ ಅಷ್ಟು ಪ್ರಶಸ್ತವನ್ನು ಕೊಡೋದಿಲ್ಲ. ಈ ಉತ್ತರಾಯಣ ಬಂದಾಗನೇ ಒಂದಷ್ಟು ಮನೆಯಲ್ಲಿ ಗೃಹಪ್ರವೇಶಗಳಾಗಬಹುದು ಅಥವಾ ಮದುವೆ ಸಮಾರಂಭಗಳಾಗಬಹುದು, ಇಂಥ ಕಾರ್ಯಗಳನ್ನು ನಾವು ನೋಡುವಂಥದ್ದಿರುತ್ತೆ. ಸೊ ಇಲ್ಲಿನೂ ಅಷ್ಟೇ, ಉತ್ತರಾಯಣ ಪ್ರಾರಂಭ ಹಂತದಲ್ಲೇ ನಾವು ಶಬರಿಮಲೆಯಲ್ಲಿ ಜ್ಯೋತಿ ಬೆಳಗುವಂಥದ್ದು ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ಪುರಾಣಗಳಲ್ಲಿ ನಾವು ನೋಡಿದಾಗ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ಕಾಣಿಸ್ಕೊಳ್ಳುತ್ತಾನೆ ಅನ್ನುವಂಥದ್ದು ಒಂದಷ್ಟು ಪ್ರತೀತಿ ಇದೆ. ಸೊ ಅದು 3 ಸತಿ ಜ್ಯೋತಿ ಕಾಣಿಸುವಂಥದ್ದು ನಾವು ನೋಡ್ತೀವಿ. ಯಾಕಂದರೆ ಒಂದು ನಂಬಿಕೆ. ಇವತ್ತು ಒಂದಷ್ಟು ದೇವಸ್ಥಾನದ ಕಡೆಯಿಂದನೂ ಸಹ ಹಿಂದಿನ ಕಾಲದಲ್ಲಿ ಅಲ್ಲಿ ಕಾಡು ಜನರು ಅದು ಬೆಂಕಿಯನ್ನು ಹತ್ತಿಸ್ತಾ ಇದ್ರು ಅಂತವಂಥದ್ದು ಮಾಹಿತಿ ನಾವು ನೋಡ್ಬೋದು. ಮತ್ತು ನಂತರ ದೇವಸ್ಥಾನ ವತಿಯಿಂದನೇ ಮಾಡುವಂಥದ್ದು. ಅಂದರೆ ಅಲ್ಲಿ ಜ್ಯೋತಿ ಅಂತ ಹೇಳಿದ್ರೆ ಯಾರೇ ಆ್ಯಕ್ಚುಲಿ ಅಲ್ಲಿ ಜ್ಯೋತಿ ಅಂದರೆ ಸ್ವರೂಪ ದೇವರನ್ನು ನಾವು ಕಾಣುವಂಥದ್ದು ಇರುತ್ತೆ. ಹಾಗಾಗಿ ಜ್ಯೋತಿ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದಾಗಿರೋದು. ಸೂರ್ಯ ಉತ್ತರಕ್ಕೆ ಪ್ರವೇಶ ಮಾಡುವುದರಿಂದ ಜ್ಯೋತಿ ರೂಪದಲ್ಲಿ ಭಗವಂತನನ್ನು ಕಾಣುವುದಕ್ಕೋಸ್ಕರ ಮಾಲಾಧಾರಣೆಯಾಗಿ ಹೋಗಿ ದರ್ಶನ ಮಾಡುವಂಥದ್ದು ನಾವು ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿವಸ ನಾವು ನೋಡಬಹುದಾಗಿದೆ. ಮತ್ತು ಅದರ ಜೊತೆಗೆ ನಮ್ಮ ಹಳ್ಳಿಗಾಡುಗಳಲ್ಲಿನೂ ಸಹ ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡುವಂಥದ್ದು ಇರುತ್ತೆ. ಈ ಹಸುಗಳನ್ನು ಕಿಚ್ಚಾಯಿಸುವಂಥದ್ದು. ಸೊ ಇವೆಲ್ಲವನ್ನು ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚರಣೆಗಳನ್ನು ನಾವು ನೋಡ್ತೀವಿ. ಇನ್ನು ಆಂಧ್ರದ ಕಡೆ ಒಂದಷ್ಟು ಹೋದಾಗ ದೊಡ್ಡ ಹಬ್ಬ ಅಂತ ಅಂದರೆ ಪೆದ್ದ ಪಂಡಗ ಅಂತ ಹೇಳಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ತಮಿಳುನಾಡು ಕಡೆ ಹೋದಂತಹ ಸಂದರ್ಭದಲ್ಲಿ ನಾವು ನೋಡೋಕೆ ಹೋದರೆ ಅಲ್ಲಿ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಒಂದಷ್ಟು ಮನೆಯ ಮುಂದೆ ಒಂದಷ್ಟು ಬೆಂಕಿಯನ್ನು ಹಾಕಿ ಅದರ ಒಂದಷ್ಟು ಅರ್ಥಬದ್ಧವಾದಂಥ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅಲ್ಲಿ ಹಳೆಯ ವಸ್ತುಗಳು ಏನಿರುತ್ತೆ, ಈ ಮರದ ಸಾಮಗ್ರಿಗಳು, ಅದನ್ನೆಲ್ಲ ಹಾಕಿ, ಅಂದರೆ ಅವರ ಚಿಂತನೆ ಹೇಗಿತ್ತು ಅಂತ ಹೇಳಿದ್ರೆ ಒಂದಷ್ಟು ಕೆಟ್ಟ ಭಾವನೆಗಳು, ಕೆಟ್ಟ ಸಮಸ್ಯೆಗಳು ಇವೆಲ್ಲವೂ ಹೋಗಿ ಹೊಸತನವನ್ನು ಕೂಡಲಿ ಅನ್ನುವಂಥದ್ದು ಅಲ್ಲಿ ಬೆಂಕಿನ ಹಾಕಿ ಪೊಂಗಲನ್ನು ಮಾಡೋದು. ಅಕ್ಕಿ ಮತ್ತು ಹೆಸರುಬೇಳೆ, ಒಂದಷ್ಟು ಬೆಲ್ಲವನ್ನು ಹಾಕಿ 4 ಕಬ್ಬಿನ ಜಲ್ಲೆಗಳನ್ನು ಇಟ್ಟು ಒಂದಷ್ಟು ಸಂಭ್ರಮದ ಆಚರಣೆಯನ್ನು ನಾವು ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಎಳ್ಳು ಮತ್ತು ಬೆಲ್ಲವನ್ನು ಬೀರುವಂಥದ್ದು, ಎಳ್ಳು ಬೆಲ್ಲವನ್ನು ಬೀರಿ ಒಳ್ಳೆ ಮಾತನಾಡು ಅನ್ನುವಂಥದ್ದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ಕೇರಳ ಕಡೆ ಹೋದಾಗ ಶಬರಿಮಲೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟುವಂಥದ್ದು ನಾವು ನೋಡ್ತೀವಿ. ಅಂದರೆ ಭಾಳ ಇತಿಹಾಸ ಇರುವಂತಹ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಪವಿತ್ರವಾದಂಥ ಒಂದು ಸ್ಥಳ, ಆ ದೇವಸ್ಥಾನ ಇರುವಂಥದ್ದು. ಅಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಮತ್ತು ಕೇರಳದಲ್ಲಿ ಅಯ್ಯಪ್ಪನಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರುವಂಥದ್ದು. ಕೆಲವೊಂದು ದೇವಸ್ಥಾನ, ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನೋಡ್ತೀವಿ, ಅಂದರೆ ಅತಿ ಶ್ರೀಮಂತ ದೇವಸ್ಥಾನ ಆಗಿರುತ್ತೆ. ಅದರಲ್ಲಿ ಇನ್ನೊಂದು ಕೇರಳದಲ್ಲಿ ಅಂತ ಹೇಳಿದ್ರೆ ಈ ಅಯ್ಯಪ್ಪ ಸ್ವಾಮಿನೂ ಒಂದು ಶ್ರೀಮಂತನ ದೇವಸ್ಥಾನ ಮತ್ತು ಒಂದು ಆಧ್ಯಾತ್ಮಿಕ ಕೇಂದ್ರ ಬಿಂದು ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಶಕ್ತಿ ಇರುವಂಥ ಸ್ಥಳ ಆಗಿರುವಂಥದ್ದು. ಅದಕ್ಕೆ ಎಷ್ಟೋ ಸಾವಿರಾರು ಜನ ಅಲ್ಲ, ಹಿಂದೆ ಲಕ್ಷಾಂತರ ಜನ ಬರ್ತಾಯಿದ್ರು. ಸೊ ನಂತರ ಈ ಕಾಲಕ್ರಮೇಣ ಕೋಟಿಗಳಿಗೆ ಮೀಸಲಾಗಿರೋ ರೀತಿಯಲ್ಲಿ ಜನಗಳು ಬರ್ತಾ ಇದ್ದಾರೆ. ಅಂದರೆ ಅಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಮಹತ್ವವಾದಂಥ ಒಂದು ಶಕ್ತಿ ಇದ್ರೇ ಆ ಜಾಗಕ್ಕೆ ಅಷ್ಟು ಜನ ಬಂದು ಸೇರೋದಕ್ಕೆ ಕಾರಣ ಆಗುವಂಥದ್ದಿರುತ್ತೆ. ನಿಜ ಗುರುಜಿ. ಇನ್ನೊಂದು, ಈಗ ಮಕರ ಜ್ಯೋತಿ ಅಂತ ಹೇಳ್ತೀವಲ್ಲ ನಾವು, ಈಗ ಜ್ಯೋತಿ ಅಲ್ಲಿ ಹಿಂದೆ ಉತ್ತರ ನಕ್ಷತ್ರ ಗೋಚರ ಆಗ್ತಾ ಇತ್ತು, ಕಾಣಿಸಿಕೊಳ್ತಾ ಇತ್ತು ಅಂಥೇಳಿ ಜನರು ನಂಬಿರ್ತಾರೆ. ಅದಾದಮೇಲೆ ತಾವಾಗಲೇ ಹೇಳ್ತಾ ಇದ್ರಿ, ಅಲ್ಲಿ ಬುಡಕಟ್ಟು ಜನರು ದೀಪವನ್ನು ಹಚ್ತಾ ಇದ್ರು, ಆರತಿನ ಬೆಳಗ್ತಾ ಇದ್ರು, ಅಲ್ಲಿನೂ ಬೆಂಕಿ ಹಾಕ್ತಾ ಇದ್ರು, ಅದು ಬೆಳಕಾಗಿ ಕಾಣ್ತಾ ಇತ್ತು, ಅದು ನಕ್ಷತ್ರ ಅಂತ ನಂಬ್ತಾ ಇದ್ರು. ಹೌದು. ಬಟ್ ಇದು ಅಯ್ಯಪ್ಪ ಸ್ವಾಮಿಯೇ ದರ್ಶನ ಕೊಟ್ಟು ಹೋಗ್ತಾನೆ ಅಂತ ಅಂದರೆ ಮಕರ ಸಂಕ್ರಾಂತಿ ದಿನದಂದೇ ಯಾಕೆ ಗೋಚರ ಆಗೋದು ಅಂತ ಹೇಳಿ ನೋಡಿ, ಯಾವಾಗಲೂ ಅಷ್ಟೇ ಒಂದು ನಂಬಿಕೆಗಳ ಮೇಲೆ ನಮ್ಮ ಭಾರತ ನಿಂತಿದೆ. ಹೌದು. ಒಂದು ಭಕ್ತಿ ಪ್ರಧಾನ ಅಂತ ಹೇಳ್ತೀವಿ. ಅವರದೇ ಆದಂಥದ್ದು ಧರ್ಮಗಳು ಎಷ್ಟೋ ಇದ್ದಾವೆ, ಜಾತಿಗಳು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಜಾತಿ ಧರ್ಮ ಯಾವುದು ಬರೋದಿಲ್ಲ. ಅವರವರ ಪದ್ಧತಿಯ ಪ್ರಕಾರವಾಗಿ ಅವರವರ ದೇವರುಗಳನ್ನು ಆಚರಣೆ ಮಾಡುವಂಥದ್ದಿರುತ್ತೆ. ಅದರಲ್ಲಿ ಒಂದಷ್ಟು ನಾವು ನೋಡೋಕೋದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂಥದ್ದು ಹಲವಾರು ದೇವರುಗಳನ್ನು ಹಲವಾರು ರೀತಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು ಪದ್ಧತಿಯನ್ನು ನಾವು ನೋಡ್ತೇವೆ. ಇಲ್ಲಿ ಜ್ಯೋತಿ ರೂಪದಲ್ಲೇ ಯಾಕೆ ಆಚರಣೆ ಮಾಡೋದು, ಮತ್ತು ಅಲ್ಲಿ ಹೆಚ್ಚಿನ ಮಟ್ಟಿಗೆ ಜ್ಯೋತಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಯಾವಾಗಲೂ ಅಷ್ಟೇ ಒಂದಷ್ಟು ಪುರಾಣಗಳನ್ನು ನಾವು ನೋಡಿದಾಗ ಅದರದೇ ಆದಂತಹ ಒಂದಷ್ಟು ಮಾಹಿತಿಗಳನ್ನು ನಾವು ನೋಡಬಹುದಾಗಿದೆ. ನಾವು ಯಾವಾಗಲೂ ಅಷ್ಟೇ ಮಹಿಷೆಯನ್ನು ಸಂಹಾರ ಮಾಡಿದಾಗ ಹರ ಸುತ ಅಯ್ಯಪ್ಪ ನಂತರ ಭಕ್ತರಿಗೆ ಹೇಳಿರುವಂಥದ್ದು, ನಾನು ವರ್ಷಕ್ಕೆ ಒಮ್ಮೆ ಜ್ಯೋತಿ ರೂಪದಲ್ಲಿ ಬಂದು ಕಾಣಿಸ್ಕೊಳ್ತೀನಿ ಅನ್ನುವಂಥದ್ದು. ಅದು ಉತ್ತರಾಯಣ ಪ್ರಾರಂಭ ದಿನದಲ್ಲೇ ಕಾಣಿಸ್ಕೊತೀನಿ ಅಂತ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ.
ನೋಡಿ ಯಾವಾಗಲೂ ಭಗವಂತನಿಗೆ 6 ತಿಂಗಳ ಕಾಲ ರಾತ್ರಿ ಆಗಿದ್ರೆ 6 ತಿಂಗಳ ಕಾಲ ಬೆಳಗಿನ ಜಾವ ಆಗಿರುತ್ತೆ. ನಮಗೆ ಹೇಗೆ ರಾತ್ರಿ ಹಗಲು ಅಂತ ಹೇಳ್ತೀವೋ ಅದೇ ರೀತಿ ಈ ಭಗವಂತನಿಗೂ ಪ್ರಾರಂಭ ನಮಗೆ ಸೂರ್ಯೋದಯ ಆಗುವಂಥ ಸಂದರ್ಭದಲ್ಲಿ ಹೇಗೆ ಬೆಳಗಿನ ಜಾವ ಆಗುತ್ತೋ ಆ ಸಂದರ್ಭದ ಮೊದಲನೇ ದಿನ ಈ ಉತ್ತರಾಯಣದ ಪುಣ್ಯಕಾಲ ಆಗಿರುತ್ತೆ. ಅಂದರೆ ಉತ್ತರಾಯಣ ಅಂತ ಹೇಳಿದ್ರೇ ಈ ರವಿ ಬದಲಾವಣೆ ಏನು ಧನುರ್ಮಾಸ ಮುಗಿದು ನಾವು ಉತ್ತರಾಯಣಕ್ಕೆ ಧನುರ್ಮಾಸ ಅಂತ ಹೇಳಿದ್ರೆ ಅದನ್ನು ನಾವು ನೋಡಿ ಅದರದಲ್ಲಿ ಒಂದು ಅರ್ಥಬದ್ಧವಾಗಿರುವಂಥದ್ದಿದೆ. ಧನುರ್ರಾಶಿ ಅಂತ ಹೇಳಿದ ತಕ್ಷಣವೇ ಧನುರ್ಮಾಸವನ್ನು ಮುಗಿಸುವಂಥದ್ದು. ನಂತರ ಮಕರ ರಾಶಿಗೆ ಬಂದಾಗ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡ್ತೀವಿ. ಅಲ್ಲಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುವಂಥದ್ದು ಇರುತ್ತೆ. ಹಾಗಾಗಿ ಬೆಳಗಿನ ಜಾವ ಮತ್ತು ಬೆಳಗ್ಗೆ ಆಗುವಂಥ ಸಂದರ್ಭದಲ್ಲಿ ಭಗವಂತ ನಮಗೆ ದರ್ಶನವನ್ನು ಕೊಡುವಂಥದ್ದು. ಸೊ ಆ ಒಂದಷ್ಟು ಕಾರಣಗಳು ನಾವು ಇಲ್ಲಿ ಕಾಣುವಂಥದ್ದು ಇರುತ್ತೆ. ಆ ಒಂದು ಕಾರಣದಿಂದನೂ ಇಲ್ಲಿ ಶಬರಿಮಲೆಯಲ್ಲಿ ಜ್ಯೋತಿ ರೂಪದಲ್ಲಿ ಭಗವಂತ ಕಾಣಿಸ್ಕೊತೀನಿ ಅನ್ನುವಂಥದ್ದು ಹೇಳಬಹುದು. ಅಂದರೆ ಅಲ್ಲಿ ವ್ಯಕ್ತಿಗತವಾಗಿ ನಾವು ನೋಡಿದಾಗ ಪೂಜೆ ಪುನಸ್ಕಾರಗಳಾಗ್ಬೋದು, ಆಧ್ಯಾತ್ಮಿಕ ವಿಚಾರದಲ್ಲಿ ಆಗಬಹುದು, ಇಲ್ಲಿ ನಾವು ಯಾರಿಗೋ ಒಬ್ಬರಿಗೆ ದೇವರೇ ಬಂದು ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ಅಂದರೆ ಆ ಯಾವುದೋ ಒಂದು ವ್ಯಕ್ತಿಯ ರೂಪದಲ್ಲಿ ಭಗವಂತ ಅವನ ಆಲೋಚನೆಗೆ ಒಳಗಾಗಿ ಒಂದು ಸಹಾಯವನ್ನು ಮಾಡುವಂಥದ್ದು ನೋಡಬಹುದು. ಅದೇ ರೀತಿ ಇಲ್ಲಿನೂ ಅಷ್ಟೇ ಭಗವಂತನೇ ಬಂದು ದೀಪ ಹಚ್ಚಬೇಕು ಅಥವಾ ನಕ್ಷತ್ರದಲ್ಲಿ ಬಂದು ಕಾಣಿಸ್ಬೇಕು ಅನ್ನುವಂಥದ್ದು ಏನಿಲ್ಲ. ಅಂದರೆ ಆ ವ್ಯಕ್ತಿಯ ಸ್ವರೂಪದಲ್ಲಿ ಜ್ಯೋತಿಯನ್ನು ಬೆಳಗಿಸುವಂಥದ್ದು ಕಾಡಿನಲ್ಲಿ. ಸೊ ಅದೊಂದು ಅಲ್ಲಿಂದ ಒಂದು 4 ಕಿಲೋಮೀಟರ್ ಸಮೀಪದಲ್ಲಿ ಇರುವಂಥ ಜಾಗದಲ್ಲಿ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ. ನಂತರ ಅಯ್ಯಪ್ಪನಿಗೆ ಪಂದಳ ರಾಜ ಯಾರಿರ್ತಾನೆ ತಂದಿರುವಂಥದ್ದು ಅಲಂಕಾರವನ್ನು ಮಾಡಿ ಆ ಆಭರಣಗಳನ್ನೆಲ್ಲ ಪೂಜೆ ಮಹಾಮಂಗಳಾರತಿಯನ್ನು ಮಾಡುವಂಥದ್ದು ಪದ್ಧತಿಯನ್ನು ನಾವು ನೋಡ್ತೀವಿ. ತಗೊಂಡು ಹೋಗ್ತಾ ಇದ್ದಾರಲ್ಲ. ಹೌದು ನೋಡಿ, ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಆ ಪಂದಳ ರಾಜ ಕೊಟ್ಟಿರುವಂಥ ಆಭರಣಗಳು ನೋಡಿ, ಆಭರಣಗಳು ಅಂತ ಹೇಳಿದ್ರೂ ಹಿಂದೇನು ಬಹಳ ವರ್ಷ ಬ್ರಿಟಿಷ್ ಕಾಲದಿಂದನೂ ನಾವು ನೋಡ್ಬೋದು. 250 ವರ್ಷದ ಹಳೇ ದೇವಸ್ಥಾನ, ಅದಕ್ಕಿಂತ ಹಿಂದೆ ಇದ್ದಂತಹ ದೇವಸ್ಥಾನ ಅಂಥದ್ದು. ನಂತರ 1070 ಆಸುಪಾಸಲ್ಲಿ ಒಂದಷ್ಟು ದೇವಸ್ಥಾನ ಈ ಪಂದಳ ರಾಜ ಒಂದಷ್ಟು ಜೀರ್ಣೋದ್ಧಾರ ಮಾಡಿದ ಮೇಲೆ ಒಂದಷ್ಟು ಈ ಮಾಧ್ಯಮಗಳೆಲ್ಲ